ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಬರ್ತಾ ಇರೋಂಥ ಕುಟುಂಬ, ಇವರ ಜೀವನ ನಡೀತಾ ಇರದೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ. ಇಂಥದೊಂದು ಅಪ್ಡೇಟೆಡ್ ಕುಟುಂಬ ಇವತ್ತು ನಾವು ನಮ್ಮವರು ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಡೋದಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಸೋಷಿಯಲ್ ಮೀಡಿಯಾದ ರಿಯಲ್ ಫ್ಯಾಮಿಲಿ, ಶ್ರೀಯುತ ಅಲ್ಲೂರ್ ರಘು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಷ್ಮಿತಾ ಮತ್ತು ಅವರ ಪುಟಾಣಿ ಯುಕ್ತ ಆನ್ ಸ್ಟೇಜ್. ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಿಗೂ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಜೋಡಿ ಇವರ ಏನು ಮೋಡಿ ನೋಡೋಣ ಬನ್ನಿ. ಹಾಕಿ ವೀಟಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಲ್ಲೂರ್ ರಘು ಮಾತಾಡ್ತಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುಷ್ಮಿತಾ. ಒಬ್ಬ ರಘುನ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾಡಕ್ಕೆ ರಘು ಎಷ್ಟು ಕಷ್ಟಪಟ್ಟನೋ ಗೊತ್ತಿಲ್ಲ. ಸುಷ್ಮಿತಾ ಬಂದ್ಮೇಲೆ ಆ ಕಷ್ಟ ತುಂಬಾನೇ ಈಸಿ ಆಯ್ತು. ನಮ್ಮಿಬ್ರು ಮದ್ವೆ ವಿಷಯಕ್ಕೆ ಬರೋದಾದ್ರೆ ಅವಾಗ ತಾನೇ ಕೊಲ್ಯಾಬ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ನಾನು ಕೇಳಿದೆ, ಓಕೆ ನಾನು ನೀವು ಕೊಲ್ಯಾಬ್ ಮಾಡೋಣ ಅಂತ ಹೇಳಿ. ಸೊ ಅವಾಗ ನಾವು ಫಸ್ಟ್ ಮಾಡಿದ್ದೆ ಕುಶಲವೇ ಕ್ಷೇಮವೇ ಸಾಂಗು. ಒಬ್ಬ ತಂದಾಗಿ ನನಗೆ ನನ್ನ ಮಗಳನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋದು ತುಂಬಾನೇ ಇಷ್ಟ. ಸೊ ಅದಾದ್ಮೇಲೆ ನನ್ನ ಒಂದು ಕೆಲಸಗಳೇನಿರ್ತವೆ ಅದನ್ನ ಮುಗಿಸ್ಕೊತೀನಿ. ಅದಾದ್ಮೇಲೆ ಸುಷ್ಮಿತಾ ನಾನು ಡೈಲಿ ಏನ್ ಕಾಂಟೆಂಟ್ ಮಾಡ್ಬೇಕು ಅನ್ನೋದು ಪ್ಲಾನ್ ಮಾಡ್ತಿರ್ತೀವಿ. ನಾವಿಬ್ರು ಗಂಡ ಹೆಂಡತಿಯಾಗಿ ಸಂಸಾರದ ಬಗ್ಗೆ ಯೋಚನೆ ಮಾಡೋಕ್ಕಿಂತನೂ ಈ ಕೆಲಸಗಳು ಇವತ್ತೇನ್ ಮಾಡೋಣ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ. ಈಗ ಎಲ್ಲೋ ಆದ್ರೂ ಯಾರೇ ಸಿಕ್ಕಿದ್ರು ಫಸ್ಟ್ ಕೇಳೋದೆ ಯುಕ್ತ ಎಲ್ಲಿ, ಯುಕ್ತ ಚೆನ್ನಾಗಿದಲ್ಲ, ಯುಕ್ತನೇ ಕರ್ಕೊಂಡ್ ಬರ್ಲಿಲ್ಲ, ನಮಗೆ ಎಷ್ಟು ಮಾತಾಡ್ತಾಳೆ ನಿಮ್ಮ ಮಗಳು ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫಾರ್ ದ ಫಸ್ಟ್ ಟೈಮ್ ನಾವು ಟೆಲಿವಿಷನ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ. ಸೊ ನಮ್ಮ ಒಂದು ಊರು, ನಮ್ಮ ಒಂದು ಬೇರು, ನಮ್ಮ ಒಂದು ನೆನಪಿಗೆ ಮತ್ತೆ ಈ ಒಂದು ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾ ಇದೆ. ಅದರಲ್ಲೂ ನನ್ನ ಮಗಳು, ನನ್ನ ಹೆಂಡತಿ, ನಮ್ಮ ಕುಟುಂಬ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ನನಗೆ ತುಂಬಾನೇ ಖುಷಿ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂತ ಎಲ್ರಿಗೂ ಒಳ್ಳೆಯದಾಗ್ಲಿ. ಆಲ್ ದ ಬೆಸ್ಟ್. ಸಚ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ಬಟ್ ಮಜಾ ಏನ್ ಗೊತ್ತಾ, ನಿಮ್ ವೀಟನು ಯಾವ್ದೋ ಒಳ್ಳೆ ವ್ಲಾಗ್ ನೋಡ್ದಂಗ ಆಯ್ತು ನಂಗೆ. 3 ಜನಕ್ಕೂ ಸೇರಿ 1 ಕೋಟಿ ಜನ ಫಾಲೋವರ್ಸ್ ಇದ್ದಾರೆ. ಇಟ್ಸ್ ಅ ಗ್ರೇಟ್ ಥಿಂಗ್. ಎಲ್ಲೋಗಿದ್ಯೋ ಇಷ್ಟು ವರ್ಷ? ಇಲ್ಲ ಕೆಲಸ ಬಹಳ ವರ್ಷ ಆಗೋಯ್ತು ಇನ್ನ ನೋಡಿ. ಏನಂದ್ರೆ ನಂಗೆ ಈ ಸೋಷಿಯಲ್ ಮೀಡಿಯಾದ ಏನು ಗೊತ್ತಿರಲಿಲ್ಲ. ಇವನು ಗುರ್ತಾಗಿ ನಾನು ಇವನ್ಗೆಲ್ಲದಕ್ಕೂ ಫೋನ್ ಮಾಡೋದು, ಇದು ಹೆಂಗ್ ಮಾಡ್ಬೇಕು, ಹೆಂಗ ಇದ್ ಮಾಡ್ಕೋಬೇಕು, ಅಕೌಂಟ್ ಆಡ್ ಮಾಡೋದ್ರಿಂದ ಹಿಡಿದು ಇವ್ ನನಗೆ ಹೇಳ್ಕೊಡೋನು, ತರ್ಮ ಹಿಂಗ್ ಮಾಡ್ಬೇಕು ತರ್ಮ, ಹಂಗ್ ಮಾಡ್ಬೇಕು ತರ್ಮ ಅಂತ. ಅದಾದ್ಮೇಲೆ ಐ ಥಿಂಕ್ ಅಲ್ಲು ಅರ್ಜುನ್ ಅವರ ಪೇಜ್ ನೀನು ಅಲ್ವಾ, ಅವ್ರದ್ದು ಇದೆಲ್ಲ ನೀನು ನೋಡ್ತಾ ಇದ್ದೆ, ಹ್ಯಾಂಡಲ್ ಮಾಡಿ ಸೋಷಿಯಲ್ ಮೀಡಿಯಾ ಅವನ್ನೆಲ್ಲ ಇವನೇ ಹ್ಯಾಂಡಲ್ ಮಾಡ್ತಾ ಇದ್ದು. ಅಲ್ಲು ಅರ್ಜುನ್ ಪೇಜ್ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದೆಲ್ಲ ಹ್ಯಾಂಡ್ಲೂಮ್. ಆಕ್ಚುಲಿ ಏನಿದೆ ಅಲ್ಲೂರ್ ರಘು ಅಂತ ಏನಕ್ಕೆ ಇಟ್ಕೊಂಡಿರೋದು? ಏನಿಲ್ಲ, ಅವ್ರು ಕಂಡ್ರೆ ಸ್ವಲ್ಪ ಇಷ್ಟ. ಅಂದ್ರೆ ನಮ್ದು ಹೊಸಪೇಟೆಯಲ್ಲಿ ನಾವು ಜಾಸ್ತಿ ಅಪ್ಪು ಸರ್ ಫ್ಯಾನು, ಅಲ್ಲು ಅರ್ಜುನ್ ಅವ್ರ ಫ್ಯಾನ್ ಜಾಸ್ತಿ ಅಲ್ಲಿ. ಹಂಗಾಗಿ ನಮಗೊಂದು ಕನೆಕ್ಷನ್ ಬೆಳೀತು. ಅಂದ್ರೆ ಅಲ್ಲು ಅರ್ಜುನ್ ಅವ್ರ ಮ್ಯಾನೇಜರ್ ಇದ್ದಾರೆ, ಅವ್ರು ನನಗೆ ತುಂಬಾ ಕ್ಲೋಸ್. ಸಿನ್ಸ್ 2009 ಇಂದ ನಾವು ಅವರು ಸ್ವಲ್ಪ ಪರಿಚಯ ಅಷ್ಟೇ. ಸೊ ಅವ್ರ ಇಷ್ಟ ಅಂತ ಅಭಿಮಾನಕ್ಕೆ ಅಲ್ಲೂರ್ ರಘು ಅಂತ ಹಂಗಲ್ಲ, ಜನ ಹಂಗೆ ಅಂತಿದ್ರು. ಅಂದ್ರೆ ನೋಡಕ್ ಹಂಗೆ ಕಾಣ್ತೀವಿ. ಹಂಗೇನಿಲ್ಲ ಸರ್, ಹಂಗೆ ಸ್ವಲ್ಪ ಹಂಗೆ. ರಘು, ವಿ ಆರ್ ಪ್ರೌಡ್ ಆಫ್ ಯು ಅಷ್ಟೇ. ಥ್ಯಾಂಕ್ ಯು. ಅಲ್ಲೂ ರಘು ಅವರೇ, ನೀವ್ ಆಕ್ಚುಲಿ ಒಂದಷ್ಟು ಚಲನಚಿತ್ರ ರೀಲ್ಸ್ ಮಾಡಿದ್ರಿ ಅನ್ಕೋತೀನಿ. 100% ನೀವಿಬ್ರೇ ಮಾಡಿದ್ರ ಅಂತ? ಹೌದು, ಆಕ್ಚುಲಿ ನಾನು ಚಲನಚಿತ್ರದ್ದು ಅವ್ರದ್ದು ನೋಡಿದಾಗ ನನಗೆ ಬಹಳ ತುಂಬಾ ನೀಟ್ ಕಂಟೆಂಟ್ ಇತ್ತು. ತುಂಬಾ ಚೆನ್ನಾಗಿ ಯೂನಿಫಾರ್ಮ್ ಹಾಕೊಂಡು ಅದೇ ಬ್ಲೂ ಕಲರ್ ವೈಟ್ ಕಲರ್ ಯೂನಿಫಾರ್ಮ್ ಹಾಕೊಂಡು ಮಾಡಿದ್ರು. ಸೊ ನನ್ಗೆ ನೆನಪಿದೆ, ನಾನು ತುಂಬಾ ರೀಲ್ಸ್ ಅವ್ರದ್ದು ನೋಡಿದೀನಿ. ಅಂಡ್ ತುಂಬಾ ಒಳ್ಳೆ ಕಂಟೆಂಟ್ ಮಾಡ್ತಾರೆ. ಅಂಡ್ ಹಾಯ್ ಯುಕ್ತ, ಅವ್ರು ಯಾರು ಗೊತ್ತಾ ನಿನ್ಗೆ? ವೆಲ್ಕಮ್ ಟು ನಾವು ನಮ್ಮವರು. ಅವ್ರು ಯಾರು ಗೊತ್ತಾ ನಿನ್ಗೆ? ಅವರು ನಿಮ್ ಡೈಲಾಗ್ ಹೇಳ್ತಾರೆ, ಹೇಳ್ತಾರೆ. ನನ್ ಡೈಲಾಗ್ ಬರುತ್ತಾ? ಯಾವುದು? ಗಂಧ ಅಂತೆ ಗಂಧವನ ಜಿಪ್ಪಿಂದ ಚಿಕ್ಕವನಿದ್ದಾಗ ಅವರಮ್ಮ ಕಪ್ಪೆ ಗುರ್ಪಿತಿತ್ತು ಅಂತಿ. ಯಾವಾಗ ನೋಡಿದ್ರು ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಕೂತ್ಬೇಡ, ಹಂಗ್ ಮಾಡ್ಬೇಡ ಕಪ್ಪೆ ರಾಯ. ಒಂದ್ ನಿಮಿಷ, ಸೇಮ್ ಡೈಲಾಗು ಅದೇ. ಕಪ್ಪೆರಾಯ ಗಂಡ ಅಂತೆ, ಗಂಡ ಇವ್ರ ಅಜ್ಜಿ ಪಿಂಡ ಅಂತ ಮಾಡಿ. ಆಕ್ಷನ್. ಅಂಕಲ್ ಎಷ್ಟು ಒಳ್ಳೆಯವರು ಆಂಟಿ. ನಮ್ಮನೇಲೂ ಇದೆ ಒಂದ್ ಪ್ರಾಣಿ, ಕಪ್ಪೆ ರಾಯ. ಅಯ್ಯೋ
ಗಂಡನ ಹಿಂಗೆಲ್ಲ ಅನ್ಬಾರ್ದಮ್ಮ. ಸುಮ್ನಿರಿ ಆಂಟಿ, ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ, ಹಿಂಗ್ ಕುತ್ಕೋಬೇಡ ಹಂಗ್ ಕುತ್ಕೋಬೇಡ, ಯಾವಾಗ್ಲೂ ವಟ ವಟ ಅಂತಾನೆ ಇರ್ತಾನೆ. ನನ್ಗಂತೂ ಸಾಕ ಹೋಗಿದೆ. ಅದ್ ಸರಿ ಶ್ರಾವಣಿ, ನಿನ್ಗೆ ಈ ತರ ಎಲ್ಲ ಕೋಪ ಬಂದಾಗ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ಅಂದ್ರೆ ನಾ ಬಾತ್ರೂಮ್ಗೆ ಹೋಗ್ತೀನಿ ಅಷ್ಟೇ. ಬಾತ್ರೂಮ್ಗ? ಓ, ಬಾತ್ರೂಮ್ಗೆ ಹೋಗಿ ಅಪ್ಪ ಅಮ್ಮನ ನೆನ್ಸ್ಕೊಂಡು ಅಳ್ತೀಯಾ? ಛೆ, ಇಲ್ಲಪ್ಪ. ಮತ್ತೆ ಬಾತ್ರೂಮ್ಗೆ ಹೋಗಿ ನಾ ಬಾತ್ರೂಮ್ ಎಲ್ಲ ವಾಶ್ ಮಾಡ್ತೀನಿ, ಅವಾಗ ನಂಗೆ ಫುಲ್ ಸಮಾಧಾನ ಆಗತ್ತೆ. ವಾಶ್ ಮಾಡಿದ್ರೆ ಹೆಂಗೆ ಸಮಾಧಾನ ಆಗುತ್ತೆ? ಹೆಂಗ್ ಸಮಾಧಾನ ಆಗತ್ತೆ ಅಂದ್ರೆ ನಾ ಬಾತ್ರೂಮ್ ಉಜ್ಜೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಷ್ ಇಂದ ಆಂಟಿ. ಇವತ್ತು ಈ ವೇದಿಕೆ ಮೇಲೆ ನಿಂತೀರಾ, ಬಟ್ ನಮ್ಮ ಗ್ರೋತ್ ಏನ್ ಗೊತ್ತಾ, ನಮ್ಮ ಸಾಧನೆ ಏನ್ ಗೊತ್ತಾ, ಆ ಕಳೆದೋಗಿರೋ ಆ ಕೊಂಡಿ ಎಲ್ಲ ಮತ್ತೆ ಬಂದು ವಾಪಸ್ ಸಿಗಬೇಕು, ಆ ಒಂದೆಲ್ಲ ನಿಮ್ಮ ಆ ಬೇರು ನಿಮಗೆ ಸಿಗಬೇಕು ಅನ್ನೋದೇ. ಸೊ ಹಾಗಾಗಿ ನಮ್ದೊಂದು ಪ್ರತೀತಿ ಇದೆ ಈ ಒಂದು ಶೋನಲ್ಲಿ. ಬರ್ಲಿ, ನಾವು ನಮ್ಮವರು, ಇದೊಂದು ಸಂಬಂಧಗಳ ಆಲ್ಬಮ್ ನೋಡಿ. ಫಸ್ಟ್ ನಾವು ನಮ್ಮವರು ಇದೆ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೈಸ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇವತ್ತು ಆದ್ರೆ ಫಸ್ಟ್ ಮಾತ್ರ ನಾವು ಕೊಡ್ತೀವಿ, ಮಿಕ್ಕಿದೆಲ್ಲ ನೀವೇ ತುಂಬಿಸ್ಬೇಕು. ಸೊ ಈ ಜರ್ನಿ ಪೂರ್ತಿ ನಿಮ್ಮ ಸಂಬಂಧಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ ಎಲ್ಲ ಮೆಮೊರಿಗಳು ಈ ಆಲ್ಬಮ್ ಅಲ್ಲಿ ಸೇರ್ಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ನಾವು ನಮ್ಮವರು. ಈ ನಮ್ಮ ಸಂಬಂಧಗಳ ಮನೆಗೆ ಒಂದೊಂದೇ ಕುಟುಂಬ ಬಂದು ಸೇರ್ತಾ ಇದೆ. ಇನ್ನೂ ಒಂದಷ್ಟು ಕುಟುಂಬ ನಾಳೆ ಬಂದು ಸೇರಲಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ವೈಟ್ ಗೋಲ್ಡ್ ಕೋ ಪ್ರೆಸೆಂಟ್ಸ್ ನಾವು ನಮ್ಮವರು, ಕೋ ಪವರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ SIP ಅಬ್ಯಾಕಸ್, RKG ಘೀ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಸಿಗ್ತೀವಿ, ಅಲ್ಲಿವರೆಗೂ ಈ ಒಂದು ನಮ್ಮ ಕುಟುಂಬನ ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್.